JN.1 ಹುಷಾರಾಗಿರಿ. ಇದು ಈ ಕಾರ್ಯಕ್ರಮದ ಹೆಸರು, ನೇರ ಪ್ರಸಾರದ ಕಾರ್ಯಕ್ರಮ. ನನ್ನ ಹೆಸರು ಅಭಿಷೇಕ್ ರಾಮಪ್ಪ. JN.1 ಪಕ್ಕದಲ್ಲಿರೋ ಇಮೇಜು ಇದನ್ನೆಲ್ಲ ನೀವು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಮತ್ತೆ ಇವ್ರು ಕರೋನಾ ಬಗ್ಗೆನೇ ಮಾತಾಡ್ತಾರೆ. ಹೆದರ್ಸೋದು ಇವ್ರ ಉದ್ದೇಶ ಇದ್ರೂ ಇರಬಹುದು ಅಂತ. ಆ ಥರದ್ದೇನೂ ಇಲ್ಲ. ನೀವು ಹುಷಾರಾಗಿರಬೇಕು, ನೀವು ಸೇಫ್ ಆಗಿರಬೇಕು. ಆ ಕಾರಣಕ್ಕೆ ಎಚ್ಚರಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈಗ ಕೋವಿಡ್ SARS-CoV-2 ಇದು ಫಸ್ಟ್ ಟೈಮ್ ನಾವು ನೋಡಿದ್ದು 2019-18 ಇಲ್ಲ, ಈ ಮುಂಚೆನೂ ಇತ್ತು. ಬೇರೆ ಬೇರೆ ಥರದ ಮ್ಯೂಟೇಷನ್ಗಳಾಗಿ ಅದು ಹೆಚ್ಚು ಕಾಡೋದಕ್ಕೆ ಆರಂಭ ಮಾಡ್ತು. ಆವಾಗ ಅದ್ರ ಬಗ್ಗೆ ಅರಿವನ್ನು ನಾವು ಮೂಡಿಸಿಕೊಂಡ್ವಿ, ಅದು ಒತ್ತಾಯಪೂರ್ವಕವಾಗಿ. ಆ ಬಳಿಕ ನಮ್ಗೆ ಆಪ್ಷನ್ಗಳು ಸಿಗ್ತಾ ಇದ್ದಾವೆ. ಯಾವಾಗ ಹೊಸ ವೇರಿಯಂಟ್ ಬರುತ್ತೆ, ಎಚ್ಚರದಿಂದಿರಿ ಅಂತ. ನಿಮ್ಮ ಮನೇಲಿ ಯಾರೋ ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರು ಇರ್ತಾರೆ. 65 ವರ್ಷ ಮೇಲ್ಪಟ್ಟವರೇ ಇರಬೇಕು ಅಂತಿಲ್ಲ. ನಿನ್ನೆ 7ನೇ ಕ್ಲಾಸಿನ ಹುಡುಗಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಯಾರಿಗೆ ಗೊತ್ತಾಗಿತ್ತು ಹಿಂಗಾಗಿರುತ್ತೆ ಅಂತ ಅಲ್ವಾ? ಸೊ ಹುಷಾರಾಗಿರ್ಬೇಕು ಅನ್ನೋ ಕಾರಣಕ್ಕಾಗಿ ಎಕ್ಸ್ಪರ್ಟ್ ಅನ್ನ ನಿಮ್ಮ ಮುಂದೆ ತರೋ ಪ್ರಯತ್ನವನ್ನ, ಅವರ ಕೆಲ ವಿಶ್ಲೇಷಣೆಯನ್ನ ನಿಮಗೆ ಕೊಡಿಸುವಂತಹ ಪ್ರಯತ್ನವನ್ನ ವಿಸ್ತಾರ ನ್ಯೂಸ್ ಮಾಡ್ತಾ ಇದೆ. ಸೊ ಈ ಅರ್ಧ ಗಂಟೆಯಲ್ಲಿ ನಿಮ್ಮ ಡೌಟ್ಗಳನ್ನ ನೀವು ಕೇಳೋದಕ್ಕೆ ಕಾಲ್ ಮಾಡಿ ಮಾತಾಡಬಹುದು. ಮೊದಲಿಗೆ ನಾವು ಪಲ್ಮನಾಲಜಿಸ್ಟ್ ಅವ್ರ ಜೊತೆಗೆ ಮಾತಾಡ್ತೀವಿ. ಕೋವಿಡ್ ಬಗ್ಗೆ ಅವರ ಸ್ಟಡಿ ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸೊ ನೀವು ಹುಷಾರಾಗಿರೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಪಲ್ಮನಾಲಜಿಸ್ಟ್, ಶ್ವಾಸಕೋಶ ತಜ್ಞರು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇವರು ಮಣಿಪಾಲ್ ಆಸ್ಪತ್ರೆ ಹಾಗೂ ಅಗಸ್ತ್ಯ ಚೆಸ್ಟ್ ಸೆಂಟರ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ಅವರನ್ನಲ್ಲಿ ಭೇಟಿ ಆಗಬಹುದು. ಮೊದಲಿಗೆ ಕೆಲ ಇನ್ಫಾರ್ಮೇಶನ್ ಅನ್ನ ನೋಡಿಬಿಡೋಣ. ಇನ್ನೇನು ಹೋಯ್ತಪ್ಪ ಅನ್ನೋ ಅಷ್ಟೊತ್ತಿಗೆ ಹಿಯರ್ ವಿ ಮೀಟ್ ಒನ್ಸ್ ಅಗೈನ್ ಅಂತ ಕರೋನಾ ಮತ್ತೆ ಕಮ್ ಬ್ಯಾಕ್ ಮಾಡಿ ಬೇರೆ ಬೇರೆ ರೂಪದಲ್ಲಿ. ಇದನ್ನ ಮ್ಯೂಟೇಷನ್ ಅನ್ನೋ ಪದದಿಂದ ನೀವು ಕೇಳಿದ್ದೀರಿ. ಮ್ಯೂಟೇಷನ್ ಬೇರೆ ಬೇರೆ ಸ್ವರೂಪ, ಡೆಲ್ಟಾ, ಒಮಿಕ್ರಾನ್, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಕೇಳಿದ್ದೀರಿ ಅಲ್ವಾ? ಅದೇ ರೀತಿ ಇನ್ನೊಂದು ಹೆಸರು JN.1 ಕೋವಿಡ್ ರೂಪಾಂತರ. ಇದರ ಬಗ್ಗೆ ಭಯ ಬೇಡ, ಯಾವುದರ ಬಗ್ಗೆನೂ ಭಯ ಬೇಡ, ಪ್ರೊವೈಡೆಡ್ ನೀವು ಬೇಕಾದ ಪ್ರಿಕಾಷನ್ಸ್ ಅನ್ನ ತಗೊಳ್ತಿದ್ದೀರಿ ಅನ್ನೋದಾದ್ರೆ. ನಾನು ಜಾಗೃತವಾಗಿದ್ದೀನಪ್ಪ, ಮಾಸ್ಕ್ ಹಾಕೊಳ್ತೀನಿ, ಅನ್ನೆಸೆಸರಿ ಯಾರಿಗೂ ಶೇಕ್ ಹ್ಯಾಂಡ್ ಮಾಡಲ್ಲ, ನಂಗೆ ಜ್ವರ ಇದ್ರೆ ನಾನು ಮುಂಚೆನೆ ಹೇಳ್ಬಿಡ್ತೀನಿ, ಹೌಸ್ ಐಸೋಲೇಷನ್ ನಲ್ಲಿ ಇರ್ತೀನಿ, ಇದೆಲ್ಲ ನೀವು ಮಾಡೋದಾದ್ರೆ ಭಯ ಬೇಕಾಗಿಲ್ಲ. ಶ್ವಾಸಕೋಶ, ಹೃದಯ ಸಂಬಂಧಿ ಕಾಯಿಲೆ ಇರುವವರು ಎಚ್ಚರದಿಂದಿರಬೇಕು. ಆರೋಗ್ಯವಾಗಿರೋರು ಎಚ್ಚರದಿಂದಿರಿ. ಕೋಮಾರ್ಬಿಡ್ ಕಂಡೀಷನ್ಸ್ ಅಷ್ಟೇ ಅಲ್ಲ, ಇದನ್ನ ಎಲ್ಲರೂ ಹೇಳ್ತಿದ್ದಾರೆ. CM ಅವರು ಹೇಳಿದ್ದಾರೆ, ಡಾಕ್ಟರ್ಸ್ ಹೇಳ್ತಿದ್ದಾರೆ, ನಿಮ್ಮ ತಾಯಿ ಪ್ರತಿದಿನ ಹೇಳ್ತಿರ್ತಾರೆ ಮನೆಯಲ್ಲಿ. ಕೇಳಿಸ್ಕೊಳ್ಳಿ, ಯೋಚನೆ ಮಾಡಿ ಮುಂದುವರಿ. ಒಂದೇ ಮಾಸ್ಕು 15 ದಿನ ನಾನು ಬಳಸಿದೆ ಅಂತ ಹುಚ್ಚಾಟ ಬೇಡ. ಶುಭ್ರವಾದ ಮಾಸ್ಕ್ ಅನ್ನ ಧರಿಸಿ. ಎಲ್ಲೋ ಬೇರೆ ಕಡೆ ಹೋಗ್ತೀರಿ, ನಿಮ್ಮ ಮಾಸ್ಕ್ ಅನ್ನು ತೆಗೆದು ಅವರ ಟೇಬಲ್ ಮೇಲಿಟ್ಟು ಅವರಿಗೂ ಹಂಚಬೇಡಿ. ಇದೆಲ್ಲವನ್ನು ಪಾಲಿಸಿ. ಇದೇ ವಿಷಯವಾಗಿ ಎಚ್ಚರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಸರಿ, ಪಿರೋಲಾ ಅಂತ ಹೇಳ್ತಿದ್ದಾರೆ, JN.1. ಹಾಗೆಯೇ ಅದು 35 ಮ್ಯೂಟೇಷನ್ಸ್ ಆಗ್ಬಿಟ್ಟಿದೆ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅನ್ನೋ ಹೆಸರನ್ನ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನು ಕೇಳಿದಾಗ ಇದು ಯಾವುದೋ ಸರಿಯಾದ ತಳಿನೇ ಇರಬೇಕು, ನಮ್ಮನ್ನೇನೋ ಕಾಡ್ಬಿಡುತ್ತೆ ಅನ್ನೋ ಥರದ ಭಯ ಇರುತ್ತೆ. ಸೊ ನಥಿಂಗ್ ಟು ವರಿ ಅನ್ನೋ ಥರದ ಕೆಲ ರಿಪೋರ್ಟ್ಸ್ಗಳು ಬರ್ತಿವೆ. ನಿಮ್ಮ ಸ್ಟಡಿ ಏನು ಹೇಳುತ್ತೆ JN.1 ಬಗ್ಗೆ? ಸೊ ಇದು JN.1 ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ WHO ಅವರು ಕರೀತಾರೆ. ಅಂದರೆ ಆಸಕ್ತಿಯ ರೂಪಾಂತರಿ. ಓಕೆ. ದೇರ್ ಆರ್ ಅದರ್ ವೈರಸ್, ಡೆಲ್ಟಾ ವೈರಸ್, ಒಮೈಕ್ರಾನ್, ಅದು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕರೆದಿದ್ರು. ವೇರಿಯಂಟ್ ಆಫ್ ಕನ್ಸರ್ನ್ಗೆ ಗ್ರೀಕ್ ವರ್ಡ್ ಕೊಡ್ತಾರೆ ಅವರು, ಒಮೈಕ್ರಾನ್, ಡೆಲ್ಟಾ ಅಂತ. ವೇರಿಯಂಟ್ ಆಫ್ ಇಂಟ್ರೆಸ್ಟ್ಗೂ ವೇರಿಯಂಟ್ ಆಫ್ ಕನ್ಸರ್ನ್ಗೂ ಏನು ಡಿಫ್ರೆನ್ಸ್ ಅಂದರೆ, ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ದಿ ಎಬಿಲಿಟಿ ಟು ಸ್ಪ್ರೆಡ್, ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡೋದು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದು ಡಿಸೀಸ್ ಸಿವಿಯರಿಟಿ ಅಷ್ಟೇ ಇರೋದಿಲ್ಲ. ಫೈನ್. ವೆರಾಸ್ ಇದು ವೇರಿಯಂಟ್ ಆಫ್ ಕನ್ಸರ್ನ್, ಡೆಲ್ಟಾ ವೈರಸ್ ಏನಿದೆ ಅದು ವೇರಿಯಂಟ್ ಆಫ್ ಕನ್ಸರ್ನ್. ಅದು ಸಿವಿಯರಿಟಿ ಜಾಸ್ತಿ ಆಗಿತ್ತು, ಮತ್ತೆ ಸ್ಪ್ರೆಡ್ ಕೂಡ ಫಾಸ್ಟ್ ಆಗಿ ಆಗ್ತಾ ಇತ್ತು. ಅದೆರಡೇ ಡಿಫ್ರೆನ್ಸ್. ಸೊ ಹೆಸರು ಕೇಳಿ ಭಯ ಪಡೋದು ಬೇಡ. ಓಕೆ, ವೆರಿ ನೈಸ್. ಈಗ ಸರ್, ಸರ್ಕಾರ ಹೇಳ್ತಾ ಇದೆ 5,000 ಟೆಸ್ಟ್ಗಳಾಗಬೇಕು ಅಂತ. ಜನಸಾಮಾನ್ಯರು ಹೇಳ್ತಾರೆ ಜ್ವರ ಅಂತ ಹೋದವ್ರು ಯಾರಿಗೇ ಆದರೂ JN.1 ಇರಬಹುದೇನೋ ಅಂತ ಕೋವಿಡ್ ರಿಪೋರ್ಟ್ ಬರಬಹುದು, ಆ ಆತಂಕ ಇದೆ ಅಂತ. ಸೊ ನಾವು ಪ್ರಿಪೇರ್ಡ್ ಇದ್ದೀವಾ ಅನ್ನೋ ಪ್ರಶ್ನೆಗೆ ಬರೀ 5,000 ಟೆಸ್ಟ್ಗಳು ನಾಟ್ ಅ ಸಫಿಷಿಯಂಟ್ ಟೆಸ್ಟ್ ಅಂತ ಅನಿಸುತ್ತೆ. ಸೊ ಸರ್ಕಾರಗಳು ಸೀರಿಯಸ್ ಆಗಿ ಪರಿಗಣಿಸ್ತಿಲ್ಲ ಅಂತ ಅನ್ಸುತ್ತಾ ಇದನ್ನು ನೋಡಿದಾಗ? ಸೊ 5,000 ಟೆಸ್ಟ್ ಮಾಡಿದ್ರೆ ಅದು ಸ್ಪ್ರೆಡ್ ಆಗಿರೋದು ವಿಲ್ ಟೇಕ್ ಇಟ್ 2-3 ಟೈಮ್ಸ್ ಜಾಸ್ತಿ ಆಗಿದೆ ಅಂತ ಸ್ಪ್ರೆಡ್. ಮಿನಿಮಮ್ 5,000 ಟೆಸ್ಟ್ ಮಾಡಿದ್ರೆ ಸ್ಪ್ರೆಡ್ ಆಗಿರೋದು ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಅದು ಲಿಮಿಟ್ ಇಲ್ಲ. ಇವಾಗ ಕೋವಿಡ್ ಪಾಸಿಟಿವ್ ಬಂದ ತಕ್ಷಣ ಹೆದರ್ಬೇಕಾಗಿಲ್ಲ. ಸಿಂಪಲ್ ಕೋಲ್ಡ್ ಇರುತ್ತೆ, ಕಾಫ್ ಇರುತ್ತೆ, ಫೀವರ್ ಇರುತ್ತೆ. ಸೊ
ಇವಾಗ ಯಾರಿಗೆ ಟೆಸ್ಟ್ ಮಾಡಿದ್ರು ಅದು ಪಾಸಿಟಿವ್ ಬಂದ್ರೂ ಹೆದರಬೇಕಾಗಿಲ್ಲ. ಕೋವಿಡ್ ಒಂದೇ ಅಂತಲ್ಲ, ವಿ ಆರ್ ಟೆಸ್ಟಿಂಗ್ ಫಾರ್ H1N1 ಟೆಸ್ಟ್ ಮಾಡ್ತಿದ್ವಿ, H3N2 ಟೆಸ್ಟ್ ಮಾಡ್ತಿದ್ವಿ, RSV ಟೆಸ್ಟ್ ಮಾಡ್ತಿದ್ವಿ. COVID-19 JN.1 ಒಂದೇ ಸ್ಪ್ರೆಡ್ ಅಲ್ಲಿಲ್ಲ ಈಗ. ಇನ್ಫ್ಲೂಯೆನ್ಸಾ ವೈರಸ್ ಕೂಡ ಜಾಸ್ತಿ ಸಿವಿರಿಟಿ ಮತ್ತೆ ಸ್ಪ್ರೆಡ್ ಆಗ್ತಾ ಇದೆ ಸಿನ್ಸ್ 2-3 months ಇಂದ ಜಾಸ್ತಿನೇ ಇದೆ. ಎಷ್ಟೋ ಜನಕ್ಕೆ ಹೇಗಾಗುತ್ತೆ ಅಂತಂದ್ರೆ, ಎಲ್ಲೋ ಒಂದು ಟೇಬಲ್ ಮೇಲೆ ಕೂತಾಗ ಸಿಗರೆಟ್ ಸೇದುವಾಗ ಇದೊಂದು ಡಿಸ್ಕಷನ್ ಟಾಪಿಕ್. ಆಕ್ಚುಲಿ ಧೂಳು ಶ್ವಾಸಕೋಶದ ಸಮಸ್ಯೆ, ಸಿಗರೆಟ್ ಕೊಲ್ಲುವಷ್ಟೆಲ್ಲ ಕೋವಿಡ್ ಏನು ಕೊಂದಿಲ್ಲ. ಸೊ ನೀವು ಹಂಗೆ ಸೀರಿಯಸ್ ಅಂತ ಯೋಚನೆ ಮಾಡೋದಾದ್ರೆ ಸ್ಮೋಕಿಂಗ್ ಅದನ್ನೆಲ್ಲ ಬಿಟ್ಟೇ ಬಿಡಬೇಕು, ಬಹಳ ಇಂಪಾರ್ಟೆಂಟ್. ಸೊ ಸರ್, ನಾವು ಹುಷಾರಾಗಿರ್ಬೇಕು ಅನ್ನೋದಾದ್ರೆ ಏನೇನನ್ನ ಮಾಡಬೇಕು ಅಂತ, ಯಾಕೆಂದ್ರೆ ಇದನ್ನ ನಾವು ಪದೇ ಪದೇ ಮಾತಾಡ್ತೀವಿ. ಹೆದರೋ ಹಾಗೆಲ್ಲ ಗೊತ್ತಾಯ್ತು, ನಾವು ಬೇರೊಬ್ಬರಿಗೆ ಹಂಚದೇ ಇರೋ ಹಾಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಇರೋರು, ವಯಸ್ಸಾದವರು, ಈಗಾಗಲೇ ಮೆಡಿಸಿನ್ ತಗೊಳ್ತಿರೋರು, ಹೃದಯ ಸಂಬಂಧಿ ಕಾಂಪ್ಲಿಕೇಶನ್ಸ್ ಅನ್ನ ಫೇಸ್ ಮಾಡಿರುವಂಥವರು, ಹೇಗೆ ನಡ್ಕೊಳ್ಬೇಕು, ಅವರ ನಡವಳಿಕೆ ಮನೆ ಒಳಗಡೆ ಆಚೆ ಹೋದಾಗ ಹೇಗಿರಬೇಕು? COVID-19 ಕಾಮನ್ಲಿ ಯಾರ್ಯಾರಿಗೆ ಶ್ವಾಸಕೋಶದ ಪ್ರಾಬ್ಲಮ್ ಇರುತ್ತೋ ಹೆಚ್ಚಾಗಿ ಅವರಲ್ಲಿ ಬರುತ್ತೆ. ಅಸ್ತಮಾ ಇರುತ್ತೆ, COPD ಇರುತ್ತೆ, ಲಂಗ್ ಫೈಬ್ರಸ್ ಇರುತ್ತೆ. ಯಾರ್ಯಾರಿಗೆ ಲಂಗ್ಸ್ ವೀಕ್ ಇರುತ್ತೆ ಅಂಥವ್ರಿಗೆ ಸಿವಿರಿಟಿ ಸ್ವಲ್ಪ ಜಾಸ್ತಿ ಆಗ್ಬೋದು. ಫೈನ್. ಇವಾಗ ಕೇರಳದಲ್ಲಿ 4 ಡೆತ್ ಆಯಿತು, UP-ಲಿ 1 ಡೆತ್ ಆಯಿತು. ಅವರು ಕೋವಿಡಿಂದನೇ ಸತ್ತಿಲ್ಲ, ಅವ್ರಿಗೆ ಅಂಡರ್ಲೈನ್ ಮೆಡಿಕಲ್ ಪ್ರಾಬ್ಲಮ್ಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಲಿವರ್ ಪ್ರಾಬ್ಲಮ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ. ಇದು COVID-19 ಟೆಸ್ಟ್ ಮಾಡಿದಾಗ ಇನ್ಸಿಡೆಂಟಲಿ ಡಿಟೆಕ್ಟೆಡ್. ಫೈನ್ ಫೈನ್. ಓಕೆ, ಇಟ್ಸ್ ನಾಟ್ ಕೋವಿಡ್ ಇಂದ ಅವ್ರು ಸತ್ತಿಲ್ಲ, ಅದು ಇನ್ಸಿಡೆಂಟಲ್ ಫೈಂಡಿಂಗ್. ಬಟ್ ಅವ್ರು ಸತ್ತಿರೋದು ಹಾರ್ಟ್ ಪ್ರಾಬ್ಲಮ್ ಮತ್ತೆ ಕಿಡ್ನಿ ಪ್ರಾಬ್ಲಮ್ ಇಂದ. ಫೈನ್ ಫೈನ್. ಮೆಡಿಸಿನ್ ಮಿಸ್ ಮಾಡ್ಕೋಬೇಡಿ. ಇನ್ಹೇಲರ್ ತಗೊಳ್ಳೋರು ಇನ್ಹೇಲರ್ ತಗೊಳ್ಳಿ, ನೆಬುಲೈಸೇಷನ್ ತಗೊಳ್ಳೋರು ನೆಬುಲೈಸೇಷನ್ ತಗೊಳ್ಳಿ. ಹಾರ್ಟ್ ಪ್ರಾಬ್ಲಮ್ ಇರೋರು, ಶುಗರ್ ಇರೋರು ಮಾನಿಟರ್ ಮಾಡ್ಕೊಳ್ಳಿ, ಶುಗರ್ ಮಾನಿಟರ್ ಮಾಡಿ, ಡೈಲಿ ಮೆಡಿಸಿನ್ಸ್ ತಗೊಳ್ಳಿ. ನಮ್ಮ ಇಮ್ಯುನಿಟಿನ ನಾವು ಗಟ್ಟಿಯಾಗಿ ಇಟ್ಕೋಬೇಕು. ಓಕೆ, ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ. ಸ್ಕ್ರೀನ್ ಮೇಲೆ ನೀವು ಒಂದು ನಂಬರ್ ನೋಡ್ತಾ ಇದ್ದೀರಿ ವೀಕ್ಷಕರೇ, ನೀವು ನೇರವಾಗಿ ಕಾಲ್ ಮಾಡಬಹುದು. ನಿಮ್ಮ ಜೆನ್ಯುಯಿನ್ ಡೌಟ್ಗಳನ್ನು ಪಲ್ಮನಾಲಜಿಸ್ಟ್ ಶಿವರಾಜ್ ಕುಮಾರ್ ಅವರಿಂದ ಉತ್ತರ ಪಡ್ಕೊಳ್ಳೋ ಪ್ರಯತ್ನ ನೀವು ಮಾಡಬಹುದು. ಆ ಭಾಗವಾಗಿ ಆನಂದ್ ಅನ್ನೋರು ಕಾಲ್ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ಆನಂದ್ ಅವರೇ, ಕೇಳಿಸ್ತಾ ಇದೆಯಾ? ಹಲೋ, ಮಾತಾಡಿ ಆನಂದ್, ನಿಮ್ ಪ್ರಶ್ನೆ ಕೇಳಿ. ಸರ್, ನಾವು ಆನಂದ್ ಅಂತೇಳಿ, ನಮ್ಮ ಅಕ್ಕರು ಮಂಡ್ಯದಿದ್ದಾರೆ, ಅವ್ರಿಗೆ ಅಸ್ತಮಾ ಪೇಷಂಟು. ಅವ್ರಿಗೆ ಸ್ವಲ್ಪ ಶ್ವಾಸಕೋಶದಲ್ಲಿ ತೊಂದರೆ ಇದೆ, ಇದರಿಂದ ಏನಾದ್ರು ಎಫೆಕ್ಟ್ ಆಗುತ್ತೆ ಅವ್ರಿಗೆ ಅಂತ. ಸರ್, ಕೋವಿಡ್ಗಿಂತ ಅಸ್ತಮಾ ಡೇಂಜರ್ ಸರ್, ಮೆಡಿಸಿನ್ ತಗೊಳ್ಳದೇ ಇದ್ರೆ. ಸರ್, ಅದು ನಿಮೋನಿಯಾ ತರ ಆಗಿದೆ ಅಂತಂದ್ರು ಸರ್. ಓಕೆ, ನಿಮೋನಿಯಾ ಬೇರೆ ಬೇರೆ ಕಾರಣಗಳಿಂದ ಆಗುತ್ತೆ ಸರ್. ಹೌದಾ ಸರ್? ವೈರಲ್ ಇನ್ಫೆಕ್ಷನ್, ಇನ್ಫ್ಲೂಯೆನ್ಸಾ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಕೋವಿಡ್ ಇಂದ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಫಂಗಲ್ ಇನ್ಫೆಕ್ಷನ್ ಇಂದ ಇರ್ಬೋದು. ಸದ್ಯಕ್ಕೆ ಈ ಕೋವಿಡ್ ಸರ್ ಸ್ವಲ್ಪ ಭಾಗ ತಿಂದಿದೆ ಅಂತ ಹೇಳ್ತಾ ಇದ್ರು ಸರ್. ಅದು ಓಕೆ. ಸದ್ಯಕ್ಕೆ ಈ COVID-19 JN.1 ಇಂದ ಯಾವುದೇ ತರ ನಿಮೋನಿಯಾ ಆಗಿರೋ ರಿಪೋರ್ಟ್ಸ್ ಇಲ್ಲ ಸರ್, ಆಲ್ ಓವರ್ ದಿ ವರ್ಲ್ಡ್. ಜಗತ್ತಲ್ಲೇ ಇಲ್ಲ ಸರ್, ಜೀವಕ್ಕೆ ತೊಂದರೆ ಇಲ್ಲ ಸರ್. ಅದು ಒಂದು ಸೈಡ್ ಕೆಳಗಡೆ ಭಾಗ ತಿಂದಿದೆ ಅಂತ ಹೇಳ್ತಾ ಇದ್ರು. ಅದು ನಿಮೋನಿಯಾ ಯಾಕೆ ಬಂದಿದೆ ಅಂತ ಟೆಸ್ಟ್ ಮಾಡಿಸಿ ಸರ್. ಒಂದು TB ಪರೀಕ್ಷೆ ಟೆಸ್ಟ್ ಮಾಡಿಸಿ, ಇನ್ನೊಂದು ಬ್ಯಾಕ್ಟೀರಿಯಾ ಕಲ್ಚರ್ ಬರುತ್ತೆ, ಅದೊಂದು ಪರೀಕ್ಷೆ ಮಾಡಿಸಿ ಸರ್. ಸೊ TB ಪರೀಕ್ಷೆ ಮಾಡಿಸಿ ಸರ್, ಕಫದ ಪರೀಕ್ಷೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಆನಂದ್ ಅವರೇ. ಕೆಲ ಒಪಿನಿಯನ್ ಸಿಕ್ಕಿದೆ ನಿಮಗೆ, ಟೆಸ್ಟ್ಗಳನ್ನು ಮಾಡಿಸಿ ಆ ಬಳಿಕ ಮುಂದುವರಿರಿ. ಸುಮಾ ಅನ್ನೋರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಸರ್, ಮಾತಾಡಿ. ನನಗೆ ಅಲರ್ಜಿ ಸ್ವಲ್ಪ ಇದೆ ಸರ್, ಕೋಲ್ಡ್ ಅಲರ್ಜಿ ಅಂತ. ಹಾ ಮೇಡಮ್, ಮಾತಾಡಿ ಸುಮಾ ಅವರೇ. ಹಲೋ, ಹೇಳಿ ಮೇಡಮ್, ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ ಸರ್. ಹೇಳಿ. ಅದು ಡಸ್ಟ್ ಅಲರ್ಜಿ ಇದೆ, ಸ್ವಲ್ಪ ಕೋಲ್ಡ್ ಜಾಸ್ತಿ ಇದೆ. ಓಕೆ. ಮತ್ತೆ ತುಂಬಾನೇ ಸೀನ್ ಬರುತ್ತೆ. ಓಕೆ, ಅಷ್ಟೇ ಸರ್, ಮತ್ತೇನೂ ಇಲ್ಲ. ಸೊ ಇದು ವೆರಿ ಇಂಪಾರ್ಟೆಂಟ್ ಟು ಡಿಫ್ರೆನ್ಶಿಯೇಟ್. ಇದು ಎರಡು ವ್ಯತ್ಯಾಸ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾರ್ಯಾರಿಗೆ ಮುಂಚಿತವಾಗಿಂದಾಗಲೂ ಅವ್ರಿಗೆ ಪದೇ ಪದೇ ಸೀನ್ ಬರುತ್ತೆ, ಒಂದ್ಸತಿ ಸೀನ್ ಇದ್ದರೆ ಮತ್ತೆ ಸೀನ್ ಬರುತ್ತೆ, ಪದೇ ಪದೇ ಮೂಗು ಕಟ್ಟುತ್ತೆ, ಮೂಗು ಸಿರಿಯುತ್ತೆ, ಅಂಥವ್ರಿಗೆ ಕೋವಿಡ್ ಇರಲ್ಲ, ಅದು ಅಲರ್ಜಿ ಕ್ಯಾಟಗರಿ. ಯಾರಿಗೆ ಇದು ಯಾವುದೂ ಇರೋದಿಲ್ಲ, ರೀಸೆಂಟಾಗಿ 1 ವೀಕ್ 5 ಡೇಸಿಂದ 3 ದಿನದಿಂದ ಕೋಲ್ಡು, ಥ್ರೋಟ್ ಪೇಯ್ನು, ಕೋಲ್ಡ್ ಆಗ್ತಿದೆ, ಅಂಥವ್ರಿಗೆ ಫ್ಲೂ ಇರ್ಬೋದು ಅಥವಾ ಕೋವಿಡ್ ಇರ್ಬೋದು. ಸೊ ಇದೆರಡೂ ಡಿಫ್ರೆನ್ಷಿಯೇಟ್ ಮಾಡಬೇಕು, ಎರಡೂ ವ್ಯತ್ಯಾಸ ಬೇರೆ ಬೇರೆ ಟ್ರೀಟ್ಮೆಂಟಲ್ಲಿ. ಅಲರ್ಜಿ ಪ್ರಾಬ್ಲಮ್ ಇರೋರಿಗೆ ಒಂದು ಮೂಗಿನ ಸ್ಪ್ರೇ ಅಥವಾ ಅಲರ್ಜಿ ಟ್ಯಾಬ್ಲೆಟ್ ಬರುತ್ತೆ, ಅದು ಸ್ವಲ್ಪ ರೆಗ್ಯುಲರಾಗಿ ತೊಗೊಳ್ಬೇಕಾಗುತ್ತೆ, ಆವಾಗ ಆ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗುತ್ತೆ ಮೇಡಮ್. ಯಾರ್ಯಾರಿಗೆ ಇತ್ತೀಚೆಗೆ ಬಂದಿದೆ, ಒಂದು ವಾರದ ಒಳಗಡೆ ಬಂದಿದೆ ಕೋಲ್ಡು, ತುಂಬ ಗಂಟ್ಲು ನೋವು, ಮೂಗು ಕಟ್ಟಿರೋದು, ಅಂಥವ್ರಿಗೆ ಫ್ಲೂ ಇರುತ್ತೆ, ಅವ್ರಿಗೆ ಅಲರ್ಜಿ ಮೆಡಿಸಿನ್ಸ್ ಬೇಕಾಗೋದಿಲ್ಲ. ಓಕೆ, ಫೈನ್, ಥ್ಯಾಂಕ್ ಯು ಸುಮಾ ಅವರೇ ಕಾಲ್ ಮಾಡಿದ್ದಕ್ಕಾಗಿ. ಈಗ ಮೈಸೂರಿನಿಂದ ಮಹದೇವಪ್ಪ ಅವರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆ ಕೇಳಿ ಸರ್, ಮಾತಾಡಿ. ನಮ್ಗೆ 3 days ಇಂದ ಗಂಟಲು ಪೇನ್ ಇದೆ, ಇನ್ನು ನುಂಗೋದಲ್ಲ, ಏನು ಮಾಡೋಕ್ಕಾಗಲ್ಲ, ಆ ತರ ಆಗಿದೆ. ಓಕೆ, ಎಷ್ಟು ದಿನದಿಂದ ಸರ್ ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ? 3 days ಇಂದ ಸರ್.
ಓಕೆ ಸರ್. ಸರ್ ಮೊದಲಿಂದಾಗಿ ಮನೆಯದು ಪರಿಹಾರ ಸರ್, ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಅಂತೀವಿ. ಒಂದು ಚಿಟಿಕೆ ಉಪ್ಪು ಒಂದು ಲೋಟ ನೀರಿಗೆ ಹಾಕಿ ದಿನಕ್ಕೊಂದು 3 ರಿಂದ 4 ಸತಿ ಗಾರ್ಗ್ಲಿಂಗ್ ಮಾಡಿ ಸರ್, ಮೊದಲನೇದು. ಮತ್ತು ಸಿಂಪಲ್ ಪ್ಯಾರಾಸಿಟಮಾಲ್ ಬರುತ್ತೆ ಸರ್, ಎನಿ ಕಂಪನಿ, ಡೋಲೋ ಆಗಿರ್ಬೋದು, ಕ್ಯಾಲ್ಪೋಲ್ ಆಗಿರ್ಬೋದು, ಒಂದು 500 ರಿಂದ 650 mg ಬರುತ್ತೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದೊಂದು ತೊಗೊಳ್ಳಿ. ಒಂದು ಸಿನರೆಸ್ಟ್ ಅಂತ ಬರುತ್ತೆ ಸರ್, ಕೋಲ್ಡಿನ ಮಾತ್ರೆ, ಅದೊಂದು ಬೆಳಗ್ಗೆ ನೈಟ್ ಒಂದು 3 ರಿಂದ 5 ದಿನ ತೊಗೊಳ್ಳಿ ಸಾಕು. ಯಾವುದೇ ಥರ ಆ್ಯಂಟಿಬಯೋಟಿಕ್ ತೊಗೋಬೇಡಿ, ಯಾವುದೇ ಥರ ಆ್ಯಂಟಿವೈರಲ್ ಕೂಡ ತೊಗೊಳ್ಬೇಡಿ. ಓಕೆ, ಈ ಗಾರ್ಗ್ಲಿಂಗ್ ಇದೆಯಲ್ಲ ಸರ್, ಅದು ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ಟೈಮ್, ಈಗ ಊಟಕ್ಕೆ ಮುಂಚೆ, ಊಟ ಆದಮೇಲೆ ಯಾವಾಗಾದರೂ 4-5 ಸತಿ ಮಾಡಿದ್ರೆ ಸಾಕು, ಆ ಥರ ಹೇಗೆ ಸರ್ ಅದು? ಯಾವಾಗಲಾದರೂ ಮಾಡ್ಬೋದು, ಬಟ್ ಬೆಟರ್ ಊಟಕ್ಕಿಂತ ಮುಂಚೆ ಸರ್. ಊಟಕ್ಕಿಂತ ಮುಂಚೆ. ಓಕೆ, ಅಂದರೆ ಇಂತಿಷ್ಟು ಟೈಮ್ ಅಂತ ಏನಾದರೂ ಇರುತ್ತಾ ಅಥವಾ ಹೇಗೆ ಅದು? ಅಟ್ಲೀಸ್ಟ್ 1 ನಿಮಿಷದೊಳಗಡೆ, 1 ನಿಮಿಷದ, ಹಾಫ್ ಎ ಮಿನಿಟ್, 30 ಸೆಕೆಂಡ್ಸ್ ಗಾರ್ಗಲ್ ಮಾಡಿದಾಗ ಅದು ಏನಾಗುತ್ತೆ, ಆ ಉಪ್ಪು ಆ ಸ್ವೆಲ್ಲಿಂಗ್, ಥ್ರೋಟಲ್ಲಿರೋ ಸ್ವೆಲ್ಲಿಂಗ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಓ, ಗ್ರೇಟ್ ಗ್ರೇಟ್ ಗ್ರೇಟ್. ದಟ್ ಈಸ್ ಎ ಮೆಕ್ಯಾನಿಸಮ್. ಫೈನ್ ಫೈನ್ ಫೈನ್. ಓಕೆ, ಬೆಂಗಳೂರಿನಿಂದ ವಿಜಯಲಕ್ಷ್ಮಿ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮಾತಾಡಿ ಮೇಡಮ್, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಸರ್ ಡಾಕ್ಟರ್. ನಮಸ್ತೆ ಮೇಡಮ್, ಹೇಳಿ. ಸರ್, ಅದೇ ಸ್ವಲ್ಪ ಮಕ್ಳಿಗೆಲ್ಲ ಸ್ವಲ್ಪ ಕೋಲ್ಡ್ ಮತ್ತೆ ಗಂಟ್ಲು ನೋವು ಹಾಂ, ಈ ತರ ಎಲ್ಲ ಇದೆ ಸರ್. ಜ್ವರ, ಕೆಮ್ಮು, ನೆಗಡಿ ಇದೆಲ್ಲ ಏನ್ ಸಿಂಟಮ್ಸ್ ಅಂತ ಕೇಳ್ಬೇಕಿತ್ತು ಸರ್. ಹಾಂ, ಇದು ಮತ್ತೆ ಮತ್ತೆ ಆಗ್ತಾ ಇದೆಯಾ ಅಥವಾ ರೀಸೆಂಟಾಗಿ ಬಂದಿರೋದಾ ಮೇಡಮ್? ಇಲ್ಲ, ರೀಸೆಂಟ್ ಆಗಿ ಬಂದಿದೆ ಸರ್. ರೀಸೆಂಟಾಗಿ ಬಂದಿರೋದು. ಸೊ ಮನೆಯಲ್ಲಿ ಇರೋರಿಗೆಲ್ರಿಗೂ ಜ್ವರ, ಕೆಮ್ಮು, ನೆಗಡಿ, ಗಂಟ್ಲು ನೋವು ಇದ್ರೆ ಇದು ಫ್ಲೂ ಅಂತ ಹೇಳ್ತೀವಿ ಮೇಡಮ್, ವೈರಲ್ ಇನ್ಫೆಕ್ಷನ್, ಇನ್ಫ್ಲೂಯೆನ್ಸಾ ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಹೆದರೋದೇನು ಬೇಡ. ಜ್ವರ ಬಂದರೆ ಸಿಂಪಲ್ ಆಗಿ ಪ್ಯಾರಾಸಿಟಮಾಲ್ ಕೊಡಿ, ಸಿರಪ್ ಬರುತ್ತೆ. ನಿಮ್ಮ ಪೀಡಿಯಾಟ್ರಿಷನ್ನ ಒಂದ್ಸತಿ, ಮಕ್ಕಳ ಡಾಕ್ಟರ್ನ ಒಂದ್ಸತಿ ಭೇಟಿ ಮಾಡಿ, ಅವರ ತೂಕದ ತಕ್ಕಂಗೆ ಅವರು ಪ್ಯಾರಾಸಿಟಮಾಲ್ ಡೋಸು ಮತ್ತು ಕೋಲ್ಡ್ ಸಿರಪ್ದು ಡೋಸು ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಮೇಡಮ್ ನಿಮಗೆ. ಓಕೆ, ಥ್ಯಾಂಕ್ ಯು ವಿಜಯಲಕ್ಷ್ಮಿ ಅವರೇ. ಈಗ ನಜೀರ್ ವಿಜಯನಗರದಿಂದ ಕಾಲ್ ಮಾಡ್ತಿದ್ದಾರೆ. ನಜೀರ್ ಅವರೇ ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಸರ್, ನನಗೆ ಸೆಕೆಂಡ್ ವೇವ್ನಲ್ಲಿ ಇದು ಕೋವಿಡ್ ಪಾಸಿಟಿವ್ ಬಂದಿತ್ತು ಸರ್ ನನಗೆ. ಓಕೆ ಸರ್. ಅವಾಗ ಬಂದಾಗ ಸರ್ ನಾನು ಹೋಮ್ ಐಸೋಲೇಷನ್ ಇದ್ದು ಟ್ಯಾಬ್ಲೆಟ್ ತಗೊಂಡೆ, ಮನೆಯಲ್ಲೇ ಕಂಟ್ರೋಲ್ ಆಯ್ತು ಸರ್. ಓಕೆ, ಈಗ ಮತ್ತೆ ಕೋವಿಡ್ ಬರ್ತಾ ಇದೆ ಸರ್. ನಾನು ಯಾವ ರೀತಿ ಅಡ್ವಾನ್ಸ್ ಆಗಿ ಸ್ವಲ್ಪ ಇದು ನಾವು ಹುಷಾರಾಗಿರ್ಬೇಕು ಸರ್, ಅದನ್ನ ಮಾಹಿತಿ ಬೇಕಾಯ್ತು ಸರ್ ನನಗೆ. ಸರ್, ಒಂದು ತಿಳ್ಕೊಬೇಕು ಎಲ್ಲರೂ, ನೀವೊಬ್ಬರೇ ಅಲ್ಲ, ಯಾರ್ಯಾರಿಗೆ ಕೋವಿಡ್ ಆಗಿತ್ತು, ಅದು ಮೈಲ್ಡ್ ಇರ್ಬೋದು, ಮಾಡ್ರೇಟ್ ಇರ್ಬೋದು, ಸಿವಿಯರ್ ಇರ್ಬೋದು, ICUಲಿ ಅಡ್ಮಿಟ್ ಇರ್ಬೋದು, ಫಸ್ಟ್ ವೇವ್ ಸೆಕೆಂಡ್ ವೇವಲ್ಲಿ ಕೋವಿಡ್ ಕಂಪ್ಲೀಟಾಗಿ ಗುಣ ಆಗುತ್ತೆ. ಓಕೆ, ನನಗೆ ಕೋವಿಡ್ ಮುಂಚೆ ಆಗಿತ್ತು, ನನಗೆ ಮತ್ತೆ ಕೋವಿಡ್ ಬರ್ಬೋದು, ಜಾಸ್ತಿ ಸಿವಿಯರಿಟಿಗೆ ಬರ್ಬೋದು, ಅಥವಾ ಕೋವಿಡ್ ಲಂಗ್ನ ಡ್ಯಾಮೇಜ್ ಮಾಡುತ್ತೆ, ಅದೆಲ್ಲ ಸುಳ್ಳು ಸರ್. ಓಕೆ, ಕೋವಿಡ್ಡು ಕಂಪ್ಲೀಟಾಗಿ ಈ ಲಂಗ್ಸಲ್ಲಿ ಏನೂ ಮಾರ್ಕ್ ಬಿಡೋದಿಲ್ಲ, ಕಂಪ್ಲೀಟಾಗಿ ಗುಣ ಆಗಿಬಿಡುತ್ತೆ. ನೀವು ನಮ್ಮಂತೆ ಎಲ್ಲರ ಥರನೂ ಆರಾಮಾಗಿರ್ಬೋದು. ಬಂದರೆ ನಿಮಗೂ ಸಿಂಪಲ್ ಕೋವಿಡ್ ಬರುತ್ತೆ ಸರ್. ಓಕೆ ಓಕೆ, ಥ್ಯಾಂಕ್ ಯು ನಜೀರ್ ಅವರೇ. ಗೋವಿಂದಪ್ಪ ಅವರು ಕಾಲ್ ಮಾಡಿದ್ದಾರೆ ಮಧುಗಿರಿಯಿಂದ. ಗೋವಿಂದಪ್ಪ ಅವರೇ ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಸರ್, ನನಗೆ ಈ ಚಳಿಗಾಲ ಬಂದ್ರೆ ಕಫ ಆಗುತ್ತೆ ಸರ್. ಹಾಂ, ಬೇರೆ ಏನು ಸೀನ್ಗೇನು ಏನು ಬರೋದಿಲ್ಲ, ಹಾಂ, ಕಫ ಮಾತ್ರ ಆಗುತ್ತೆ, ಕೋಲ್ಡ್ ಆಗ್ಬಿಡುತ್ತೆ. ಓಕೆ. ಈ ಚಳಿಗಾಲ ಬಂದ್ರೆ ಮಾತ್ರ ಕೆಮ್ಮಿರುತ್ತಾ ಸರ್? ಕೆಮ್ಮಿರಲ್ಲ, ಕೆಮ್ಮಿಲ್ಲ, ಏನಿಲ್ಲ, ಕಫ ಮಾತ್ರ ಆಗುತ್ತೆ. ಕಫ ಮಾತ್ರ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ? ಜಾಸ್ತಿ ಆಗುತ್ತೆ. ಓಕೆ ಓಕೆ ಸರ್. ಅದು ಮೂಗು ಕಟ್ಟುತ್ತಾ ಏನಾದರೂ? ಇಲ್ಲ ಇಲ್ಲ, ಮೂಗೇನು ಕಟ್ಟಲ್ಲ ಸರ್. ಮೂಗೇನು ಕಟ್ಟಲ್ಲ. ಜನರಲಿ ಕಫ ಏನು ಅಂದರೆ ಮೈಯಲ್ಲಿರೋದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ಸರ್. ಅದು ನಮ್ಮ ಶ್ವಾಸನಾಳನ ಲೈನ್ ಮಾಡುತ್ತೆ. ಏನೇನು ಬ್ಯಾಕ್ಟೀರಿಯಾ, ವೈರಸ್ಸು, ಡಸ್ಟು, ಪೊಲ್ಯೂಷನ್ ಇರುತ್ತೆ ಅದೆಲ್ಲ ಆ ಕಫಕ್ಕೆ ಅಂಟ್ಕೊಂಡು ಬೆಳಗ್ಗೆ ಉಗಿಯೋವಂಥದ್ದು ದೇವ್ರು ಸೃಷ್ಟಿಸಿರೋ ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ನಮ್ಮ ಮೈಯಲ್ಲಿರೋರೆಲ್ರಿಗೂ. ಸೊ ಕಫ ಹೆಚ್ಚಾದರೆ ಒಂದು ಸತಿ ಎಕ್ಸ್ರೇ ಮಾಡಿ ಶ್ವಾಸಕೋಶ ಡಾಕ್ಟರ್ನ ನೋಡೋದು ಒಳ್ಳೆಯದು ಸರ್. ಅಲರ್ಜಿ ಇರ್ಬೋದಾ ಇಲ್ವಾ ಅಂತ ಒಂದು ಸಿಂಪಲ್ಲಾಗಿ PFT ಅಂತ ಹೇಳ್ತೀವಿ, ಊದೋ ಟೆಸ್ಟ್ ಮಾಡ್ತಾರೆ, ಅದು ಮಾಡಿಬಿಟ್ಟು ನಿಮಗೆ ಹೇಳ್ತಾರೆ ಸರ್. ಕಫ ಬಂದರೆ ಉಗಿರಿ, ನುಂಗ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಗೋವಿಂದಪ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ. ಸೊ ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಬಹಳ ಇಂಪಾರ್ಟೆಂಟ್ ಒಂದೆರಡು ಪ್ರಶ್ನೆಗಳಿದ್ದಾವೆ. ಏನಪ್ಪ ಅಂದರೆ ಈ ಬೂಸ್ಟರ್ ಡೋಸು ತಗೋಬೇಕಾ? CM ಅವರೇ ಹೇಳಿದ್ದಾರೆ ನೋಡಿ ಯೋಚನೆ ಮಾಡಿ ಡಾಕ್ಟರ್ ಪರ್ಮಿಷನ್ ತಗೊಂಡು ಬೂಸ್ಟರ್ ಡೋಸ್ ತಗೊಳ್ಳಿ ಅನ್ನೋದ್ರ ಬಗ್ಗೆ. ಇನ್ನೊಂದು ಸೆಲ್ಫ್ ಡಿಟೆಕ್ಷನ್ ಮೆಕ್ಯಾನಿಸಮ್ ಇತ್ತು ಮುಂಚೆ. ಹೆಂಗೆ ಅಂತಂದರೆ ವಾಸನೆ, ಟೇಸ್ಟ್ ಗೊತ್ತಾಗ್ತಿಲ್ವಾ, ಓಹೋ ಕರೋನಾ ಇದು ಅಂತ. ಆದರೆ ಈ ಬಾರಿ ಆ ಥರದ್ದೇನು ಕೇಳಿ ಬರ್ತಿಲ್ವಲ್ಲ, ಏನು ಕತೆ ಅದು? ಈಗಲೂ ಆ ರೀತಿ ಆಗ್ತಾ ಇದೆಯಾ? ಆ ಬಗ್ಗೆ ವೈದ್ಯರಿಂದ ತಿಳ್ಕೊಳ್ಳೋಣ. ಹುಷಾರಾಗಿರಿ. JN.1 ಬಗ್ಗೆ ಬಹಳ ಭಯ, ಆತಂಕ ಇದೆಲ್ಲ ಬೇಡ. ಅದ್ರ ಬಗ್ಗೆ ಮಾತಾಡ್ತಾ ಈ ಬೂಸ್ಟರ್ ಡೋಸ್ನ ಕಥೆ ಏನು? ಬೇಕಾ, ತಗೊಳ್ಳೇಬೇಕಾ, ಕಂಪಲ್ಸರಿನಾ ಅಥವಾ ಆಪ್ಷನಲ್ಲ? ಅದರ ಜೊತೆಗೆ ಈ ಟೇಸ್ಟು, ಸ್ಮೆಲ್ಲು ಮುಂಚೆ ಹೋಗ್ತಿತ್ತು, ಈಗೇನಾಗ್ತಿದೆ ಅದರ ಬಗ್ಗೆ.
ಸರ್, ಆ ಸಿಂಪ್ಟಮ್ಗಳಿದ್ದಾವಲ್ಲ, ಕಾಮನ್ ಕೋಲ್ಡ್ ಫೀವರ್ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಈ ವಾಸನೆ ಮತ್ತು ಬೇರೆ ಥರದ ಆಹಾರದ ಟೇಸ್ಟ್ ಗೊತ್ತಿಲ್ಲದೆ ಇರೋದು ಈಗ ಪ್ರೆಸೆಂಟ್ ಇದೆಯಾ, ಆ್ಯಕ್ಚುಲಿ ಕಮ್ಮಿ ಜನರಲ್ಲಿ ಇದೆಯಾ? ಆ್ಯಂಡ್ ಬೂಸ್ಟರ್ ಡೋಸ್ನ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಇದು ಸ್ಮೆಲ್ ಮತ್ತು ಟೇಸ್ಟ್ ಹೋಗೋದು ಬರೀ ಕೋವಿಡ್ ವೈರಸ್ ಒಂದೇ ಇದರಲ್ಲ. H1N1, H3N2, RSV ಎಲ್ಲ ವೈರಲ್ ಇನ್ಫೆಕ್ಷನಲ್ಲೂ ಸ್ಮೆಲ್ಲು ಟೆಸ್ಟು ಹೋಗ್ಬರುತ್ತೆ. ಓಕೆ. ಅದು ಕೋವಿಡಲ್ಲಿ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೇ. ಯಾಕಂದರೆ ಎಲ್ಲ ರೆಸ್ಪಿರೇಟರಿ ವೈರಸ್ಸು ಮೂಗು ಮತ್ತು ಥ್ರೋಟಲ್ಲೇ ಜಾಸ್ತಿ ರಿಸೆಪ್ಟರ್ಸ್ ಇರುತ್ತೆ, ಅಲ್ಲೇ ಬಂದು ಅಂಟ್ಕೊಳ್ಳೋದು ಫಸ್ಟ್. ಸೊ ಅದಕ್ಕೆ ವಾಸನೆ ಮತ್ತು ಟೇಸ್ಟ್ ಫಸ್ಟ್ ಹೋಗೋದು. ಫೈನ್. ಸೊ ಇಟ್ ಈಸ್ ಒನ್ ಆಫ್ ದಿ ವೈರಲ್ ಸಿಂಪ್ಟಮ್ ಅಷ್ಟೇ. ಇಟ್ಸ್ ನಾಟ್ ಸ್ಪೆಸಿಫಿಕ್ ಟು ಕೋವಿಡ್. ಓಕೆ, ಬಟ್ ಆಗುತ್ತೆ ಸರ್. ಫೈನ್. ಈ ಬೂಸ್ಟರ್ ಡೋಸ್ ಕಥೆ ಏನು ಸರ್? ಈಗ ಸರ್ಕಾರಗಳು ಯೋಚನೆ ಮಾಡ್ತಿವೆ, ಕೆಲವೊಂದು ಮಾತುಗಳನ್ನು ಹೇಳ್ತಾ ಇರೋದಿದೆ, ನಿಮಗೆ ತೀರಾ ಅಪಾಯದಲ್ಲಿ ಇದ್ದೀರಿ ಅಂತ ಅನ್ಸಿದ್ರೆ, ಕೋಮಾರ್ಬಿಡ್ ಕಂಡೀಷನ್ಸ್ ಇದ್ರೆ ಯೋಚನೆ ಮಾಡಿ ಬೂಸ್ಟರ್ ಡೋಸ್ ಬಗ್ಗೆ ಅಂತ. ಅದೊಂದು ರೀತಿ ಡಿಪ್ಲೊಮ್ಯಾಟಿಕ್ ಆಗಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ. ಏನ್ ಮಾಡ್ಬೇಕಾಗ್ತದೆ? ದಯವಿಟ್ಟು ತಗೊಳ್ಳಿ. ಓಕೆ, ವಿತೌಟ್ ಎನಿ ಡೌಟೇ ಬೇಡ, ಸಂದೇಹನೇ ಬೇಡ, ದಯವಿಟ್ಟು ತಗೊಳ್ಳಿ. ಓಕೆ. ಎಷ್ಟೋ ಜನ ಕೋವಿಶೀಲ್ಡ್ ತಗೊಳ್ಳೋಣ, ಕೋವ್ಯಾಕ್ಸಿನ್ ತಗೊಳ್ಳೋಣ, ಮತ್ತೆ ರಷ್ಯಾದ ಯಾವುದೋ ತಗೊಳ್ಳೋಣ. ಅದ್ಯಾವುದೂ ಇಲ್ಲ. ಗೌರ್ಮೆಂಟ್ ಯಾವ್ದು ಕೊಡುತ್ತೆ ಕೋವಿಶೀಲ್ಡ್, ಅದರೆಲ್ಲ 90% ಎಫಿಕಸಿ ಇದೆ. 90% ಯಾವ ವ್ಯಾಕ್ಸಿನಲ್ಲೂ ಅಷ್ಟೊಂದು ಎಫಿಕಸಿ ಇರಲ್ಲ. ಫೈನ್ ಫೈನ್. ಸೊ ವೆರಿ ಗುಡ್ ವ್ಯಾಕ್ಸಿನ್ ಗೌರ್ಮೆಂಟ್ ಸೃಷ್ಟಿಸಿರೋದು. ದಯವಿಟ್ಟು ತಗೊಳ್ಳಿ. ಮತ್ತೆ ವ್ಯಾಕ್ಸಿನ್ ಅಲ್ಲಿ ಯಾವುದೇ ತರ ತೊಂದರೆ ಆಗೋದಿಲ್ಲ. ಅದು ನಾವು ರೀಸೆಂಟಾಗಿ ಕೇಳ್ಪಟ್ವಿ, ವ್ಯಾಕ್ಸಿನ್ ತಗೊಂಡವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ, ಯಂಗ್ ಏಜ್ ಅಲ್ಲಿ ಸಾಯ್ತಾ ಇದ್ದಾರೆ. ಅದು ಕೋವಿಡ್ ವ್ಯಾಕ್ಸಿನ್ ಇಂದ ಒಂದರಲ್ಲೇ ಅಲ್ಲ, ಕೋವಿಡ್ ವ್ಯಾಕ್ಸಿನ್ ಅಲ್ಲಿ ಆಗೋದಿಲ್ಲ ಆ ಥರ. ನಾವು ತುಂಬಾ ಥೌಸಂಡ್ಸ್ ಆಫ್ ಪೇಷಂಟ್ಸ್ ನೋಡಿದೀವಿ ವ್ಯಾಕ್ಸಿನ್ ತಗೊಂಡಿರೋ, ಯಾರಿಗೂ ಆ ಥರ ಮಿಸ್ಕನ್ಸೆಪ್ಷನ್. ಎಸ್ ಸರ್, ಈಗ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಒಂದೊಂದು ಮ್ಯೂಟೇಷನ್ ಅಂದ್ರೆ ಒಂದೊಂದು ಜನ್ಮ ಅನ್ನೋ ಥರ ಯೋಚನೆ ಮಾಡೋಣ. ಈ ಮುಂಚೆ ಕ್ರಿಯೇಟ್ ಮಾಡಿದ್ದ ಅಥವಾ ಡಿಸೈನ್ ಮಾಡಿದ್ದ ಕೋವಿಡ್ ವ್ಯಾಕ್ಸಿನ್ಗಳಿದ್ದಾವೆ, ಈಗ 34 ಮ್ಯೂಟೇಷನ್ಸ್ ಆದ್ಮೇಲೆ ಬಂದಿರೋದಿದೆ. ಇದಕ್ಕೂ ಅದು ಆಪ್ಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಂಬಬಹುದಾ, ಅಥವಾ ಬೇರೆ ಏನಾರ ಟೆಸ್ಟ್ಗಳಾಗೋವರೆಗೆ ವೆಯ್ಟ್ ಮಾಡಬೇಕಾ ನಾವು? ಎಸ್, ಕೆಲಸ ಮಾಡುತ್ತೆ ಸರ್, ಕೆಲಸ ಮಾಡುತ್ತೆ. ಎಸ್. ಸೊ ಅದರಲ್ಲಿ ಇವಾಗ ಬಂದಿರೋ JN.1 ನಲ್ಲಿ ಬರೀ ಒಂದೇ ಒಂದು ಪ್ರೋಟೀನ್ ಚೇಂಜ್ ಆಗಿದೆ ಅಷ್ಟೇ. ಫೈನ್ ಫೈನ್. ಓಕೆ ಓಕೆ. ಸೊ ಅದು ನಮ್ಮ ಬಾಡಿ ಮೆಕ್ಯಾನಿಸಮ್ ಪಾಸ್ ಮಾಡಕ್ಕೆ ಅದೊಂದು ಪ್ರೋಟೀನ್ ಚೇಂಜ್ ಮಾಡ್ಕೊಂಡಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಕೋವಿಡ್ ವೈರಸ್ ಏನೇನಿದೆ ಅದೆಲ್ಲ ಇದೆ. ಓಕೆ ಓಕೆ. ವರ್ಕ್ ಆಗುತ್ತೆ. ಜನರು ಸೋಂಬೇರಿಗಳಾಗ್ಬಿಡ್ತಾರೆ, ವೈರಸ್ಗಳು ಬಹಳ ಕಷ್ಟಪಟ್ಟು ಬೇರೆ ಬೇರೆ ತರ ರೂಪದಲ್ಲಿ ಬರ್ತಾ ಇವೆ. ಅಂಡ್ ಈ ಇಮ್ಯುನಿಟಿ ಬಗ್ಗೆ ಸರ್ ಒಂದು ಮಿತ್ ಇದೆ. ಇಮ್ಯುನಿಟಿ ತೀರಾ ಟಾಪ್ ಕ್ಲಾಸ್ ಜನರಿಗೆ, ಮಿಡಲ್ ಇನ್ಕಮ್ ಇರೋವಂಥವ್ರಿಗೆ, ಅಥವಾ ತೀರಾ ಕೂಲಿ ಮಾಡುವಂಥವ್ರು ಇಮ್ಯುನಿಟಿ ಅಂದ್ರೆ ಏನು ಇಮ್ಯುನಿಟಿ ನಂಗೇನು ಗೊತ್ತು ಅನ್ನೋ ಥರ. ಈ ರೋಗ ನಿರೋಧಕ ಶಕ್ತಿ ಬಗ್ಗೆ ಪ್ಲಾನ್ ಮಾಡಬೇಕು ಅನ್ನೋದಾದ್ರೆ ಏನದು, ಹೇಗೆ ಆಕ್ಸೆಸ್ ಮಾಡ್ಬೋದು, ಹೇಗೆ ಹೆಚ್ಚಿಸ್ಕೊಳ್ಳೋದು, ಎಲ್ಲರ ಕೈಲೂ ಸಾಧ್ಯನಾ, ಅದಕ್ಕೆ ಜಾಸ್ತಿ ಖರ್ಚು ಮಾಡಬೇಕಾ, ಹಿಂಗೆಲ್ಲ ಪ್ರಶ್ನೆಗಳಿವೆ ಸರ್. ಸೊ ಇಮ್ಯುನಿಟಿ ಅಂದ್ರೆ, ರೋಗ ನಿರೋಧಕ ಶಕ್ತಿ ಅಂದ್ರೆ ಬರೀ ಈ ಅವಕ್ಯಾಡೋ, ಕಿವಿ ಫ್ರೂಟ್ ತಿನ್ನೋದ್ರಿಂದನೇ ಬರೋದಿಲ್ಲ ಸರ್. ಅಂತ ಕಾಸ್ಟ್ಲಿ ಫುಡ್ ತಿನ್ನೋದ್ರಿಂದನೇ ಬರೋದಿಲ್ಲ. ವೆಲ್ ಸೆಡ್. ಸಿಂಪಲ್ ಆಗಿ ದಿನನಿತ್ಯ ಏನ್ ಮಾಡ್ತೀವಿ ನಾವು, ತರಕಾರಿ, ಸಿಂಪಲ್ ಆಗಿ ಆಪಲ್ ಏನಿದೆ ಅಷ್ಟೇ ಸಾಕು. ಇಮ್ಯುನಿಟಿ ಚೆನ್ನಾಗಿ ಊಟ ತಿಂಡಿ ಮಾಡಿಕೊಂಡು, ನಮ್ಮ ಶುಗರ್ ಕಂಟ್ರೋಲ್ ಇಟ್ಕೊಂಡು, BP ಕಂಟ್ರೋಲ್ ಇಟ್ಕೊಂಡು, ರೆಗ್ಯುಲರ್ ಅಸ್ತಮಾ ಮೆಡಿಸಿನ್ ತಗೊಳ್ತಾ ಇದ್ರೆ ಅದೇ ನಮಗೆ ಗುಡ್ ಇಮ್ಯುನಿಟಿ. ಇದು ಕೋವಿಡ್ ಇಮ್ಯುನಿಟಿ ಚೆನ್ನಾಗಿರೋರಿಗೆ, ಚೆನ್ನಾಗಿಲ್ಲದೆ ಇರೋರಿಗೆ ಬರಬೇಕು ಅಂತೇನಿಲ್ಲ, ಯಾರಿಗೆ ಬೇಕೋ ಬರ್ಬೋದು. ಬಟ್ ನಾವು ದಿನನಿತ್ಯ ಏನು ಆಹಾರ ಸೇವಿಸ್ತೀವಿ, ಜಾಸ್ತಿ ತುಂಬಾ ಜಂಕ್ ಫುಡ್ಸ್ ತಿನ್ನೋದನ್ನ ಅವಾಯ್ಡ್ ಮಾಡಿ, ಮನೇಲಿ ಏನು ಮಾಡ್ತಾರೆ ತಾಯಿ ಅಥವಾ ವೈಫ್ ಏನು ಮಾಡ್ತಾರೆ ಅದು ಕರೆಕ್ಟಾಗಿ ತಗೊಂಡ್ರೆ, ಟೈಮ್ ಕರೆಕ್ಟಾಗಿ ತಿಂದರೆ ಅದೇ ನಮಗೆ ಗುಡ್ ಇಮ್ಯುನಿಟಿ. ಅವಕಾಡೋ ಮತ್ತು ಕಿವಿ ಫ್ರೂಟಿಂದನೇ ಇಮ್ಯುನಿಟಿ ಬೆಳೆಸ್ಕೋಬೇಕಾಗಿಲ್ಲ, ಯಾವುದೋ ಟ್ಯಾಬ್ಲೆಟ್ಸ್ ತಗೊಳ್ಳೋಬೇಕಾಗಿಲ್ಲ. ಇವಾಗ ಎಷ್ಟೋ ಫಾರ್ಮಸಿ ಸ್ಟೋರ್ಸಲ್ಲಿ ಇಮ್ಯುನಿಟಿ ಬೂಸ್ಟರ್ ಅಂತ ಕೊಡ್ತೀವಿ, ಆ ಥರದ್ದೇನು ಬೇಡ. ಕೋವಿಡ್ ಬಂದಾಗ ವಿಟಮಿನ್ C ಟ್ಯಾಬ್ಲೆಟ್ಸ್ ಕೊಡ್ತಾ ಇದೀವಿ. ಸಿಂಪಲ್ ಆಗಿ ಆರೆಂಜ್ ಫ್ರೂಟ್ ಅಥವಾ ಲೆಮನ್ ಜ್ಯೂಸ್ ತಗೊಂಡ್ರೆ ಸಾಕು, ಅದೇ ಇಮ್ಯುನಿಟಿ. ಎಷ್ಟೋ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಎಳ್ನೀರಲ್ಲಿ ಇರುತ್ತೆ, ಲೆಮನ್ ಜ್ಯೂಸ್ ಅಲ್ಲಿ ಇರುತ್ತೆ, ಸೇಬಲ್ ಇರುತ್ತೆ. ಆಪಲ್ ಎಡೆ ಕ್ರೀಪ್ಸ್ ದಿ ಡಾಕ್ಟರ್ ಅವೇ. ಓಕೆ, ಅದು ಸಾಕು. ಓಕೆ. ಅಂಡ್ ಮೋರ್ ಓವರ್ ಈ ಫ್ಯಾನ್ಸಿ ಫುಡ್ಗಳೇ ಬೇಕು, ಜಂಕ್ ಅನ್ನ ಪಕ್ಕಕ್ಕಿಡಿ, ಮನೆ ಊಟ ತಿನ್ನಿ, ಬಿಸಿ ಬಿಸಿ ತಿನ್ನಿ, ಇಷ್ಟೇ ಒಳ್ಳೆ ಊಟ ಅಂತ. ಈ ಚಿಕ್ಕ ಮಕ್ಕಳು, ತೀರಾ ಪುಟ್ಟ ಮಕ್ಕಳು, ಹಾಗೆಯೇ 65-70 ವರ್ಷ ಇರುವಂಥವ್ರು ಮನೇಲಿದ್ದರೆ ಸರ್, ಹೇಗೆ ನಾವು ಕಾಪಾಡಿಕೊಳ್ಬೇಕು ಅವರನ್ನ ಅಂತ, ಏನು ಬದಲಾವಣೆಗಳು ಅಥವಾ ಪ್ರಿಕಾಷನ್ಸ್ ಅನ್ನ ನಾವು ತಗೊಳ್ಬೇಕು? ಎವ್ರಿ ಕಾಮನ್ ಹೋಮ್ ಅಂತ ನಾವು ನೋಡ್ತಾ ಇದ್ದೇವೆ. ಸೇಮ್ ಪ್ರಿಕಾಷನ್ ಸರ್, ಎಲ್ರಿಗೂ ನಾವು ಏನು ಪ್ರಿಕಾಷನ್ ತಗೋತೀವಿ. ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ, ವಯಸ್ಸಾಗ್ತಾ ಇಮ್ಯುನಿಟಿ ಕಮ್ಮಿ ಬರುತ್ತೆ. ಆಕ್ಚುಲಿ ಏನಾಗುತ್ತೆ, ಈ ಚಿಕ್ಕ ಮಕ್ಕಳಿದ್ದಾಗ ವಿಸಿಟರ್ಸ್ ಜಾಸ್ತಿ ಇರ್ತಾರೆ. ನೀವು ಅವ್ರನ್ನ ಬೇಡ ಅನ್ನಕ್ಕಾಗಲ್ಲ, ಮಕ್ಕಳನ್ನ ಕಾಪಾಡೋದು ಸ್ವಲ್ಪ ಟಾಸ್ಕ್ ಅಂತ ಅನ್ಸ್ಬಿಡುತ್ತೆ. ಸೊ ಅದ್ರ ಬಗ್ಗೆ ಯಾರ್ಯಾರಿಗೆ ಕೋಲ್ಡ್ ಇರುತ್ತೆ, ಥ್ರೋಟ್ ಪೇನ್ ಇರುತ್ತೆ, ನೆಗಡಿ ಇರುತ್ತೆ, ಅಂತವ್ರಿಗೆ ಸ್ವಲ್ಪ ಮಕ್ಕಳು ಎತ್ಕೊಳ್ಳೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಸೊ ಅವಾಗ ಪರ್ಸನ್ ಟು ಪರ್ಸನ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ಕೋವಿಡ್ಗೆ ಯಾಕೆ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ ಅಂದ್ರೆ, ಬರೀ ಕೆಮ್ಮೋದ್ರಿಂದ ಸೀನೋದ್ರಿಂದ ಮಾತ್ರ ಕೋವಿಡ್ ಬರೋದಿಲ್ಲ. ಯಾರಾದ್ರೂ ಇನ್ಫೆಕ್ಟ್ ಸೀನ್ ಬಿಟ್ಟು ಅದ್ರ ಮುಟ್ಟಿದ್ರೆ ಅದರಿಂದ ಟಚ್ ಮಾಡಿ ಅವರು
ಮೂಗು ಕಣ್ಣಿಗೋ ಇಟ್ಕೊಂಡ್ರೆ ಅದರಿಂದನೂ ಬರ್ಬೋದು ಕೋವಿಡ್. ಫೈನ್ ಫೈನ್. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡಿ, ಆದಷ್ಟು ಸಿಂಪ್ಟಮ್ಸ್ ಇರೋರಿಗೆ ಮಕ್ಕಳು ಕೊಡೋದು ಬೇಡ. ಸೆಲ್ಫ್ ಕಂಟ್ರೋಲ್, ಸ್ವಯಂ ನಿಯಂತ್ರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಲ್ರಿಗೂ ಗೊತ್ತು ಸರ್, Yes, ನಾನು sir. ಏನೇನ್ ಮಾಡಬೇಕು ಅಂತ ಎಲ್ಲರಿಗೂ ಗೊತ್ತು, ಗೊತ್ತು. ಬಟ್ ಯಾರು ಫಾಲೋ ಮಾಡೋದಿಲ್ಲ. ಹೌದು ಹೌದು, ಅದೊಂದು ಪ್ರಾಬ್ಲಮ್ ಸರ್. ಆ ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ಮೆರಿಬೇಕಾಗುತ್ತೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಭಾರತಿ ಅಂತ ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮಾತಾಡಿ ಮೇಡಮ್, ನಿಮ್ಮ ಪ್ರಶ್ನೆ ಕೇಳಿ. ನನಗೆ ಭಾರತಿ ಅಂತ, ನಂಗೆ ಏಜ್ 60. ಹೇಳಿ. ಮತ್ತೆ ನನಗೆ ಇದಿದೆ, ಡಯಾಬಿಟಿಸ್ ಇದೆ. ಓಕೆ. ಆದ್ರೆ ಕಂಟ್ರೋಲ್ ಅಲ್ಲಿ ಇದೆ, ಹಾ, ಹಾ. ನಾರ್ಮಲ್ ಇದೆ. ಮತ್ತೆ ಒಂದೇನಂದ್ರೆ ನನಗೆ ತುಂಬಾ ಶೀತ ಆಗುತ್ತೆ, ಸೀನು ಬರ್ತಾ ಇದೆ, ಮತ್ತೆ ಶೀತ, ಕಣ್ಣೆಲ್ಲ ಒಂಥರ ಸಂಜೆ ಆಗ್ತಾ ಉರಿ ಆದಂಗ ಆಗುತ್ತೆ, ಒಂಥರ ಜ್ವರ ಬಂದಂಗ ಆಗುತ್ತೆ. ಹಾ 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 ಹಾ. ಅಷ್ಟೇ, ಇನ್ನೇನಿಲ್ಲ. ಓಕೆ ಮೇಡಮ್, ತುಂಬ ಶೀತ ಇದ್ದರೆ ನಿಮಗೊಂದು ಆ್ಯಂಟಿ ಅಲರ್ಜಿಕ್ ನೇಸಲ್ ಸ್ಪ್ರೇ ಬೇಕಾಗುತ್ತೆ. ದಯವಿಟ್ಟು ನಿಮ್ಮ ನಿಯರ್ ಬೈ ಪಲ್ಮನಾಲಜಿಸ್ಟ್ನ ಒಂದು ಸತಿ ನೋಡಿ, ಒಂದು ಸಿಂಪಲ್ ನೇಸಲ್ ಸ್ಪ್ರೇ ಮತ್ತು ಅಲರ್ಜಿ ಟ್ಯಾಬ್ಲೆಟ್ ಕೊಡ್ತಾರೆ. ವಿತಿನ್ 1 ವೀಕ್ ನಿಮ್ಮದು ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ನಿಮ್ದು ಏನೇನು ಸೀನ್ ಇತ್ತು, ಮೂಗು ಕಟ್ಟೋದಿರುತ್ತೆ, ಅದೆಲ್ಲ ಹೋಗ್ಬಿಡುತ್ತೆ. ಓಕೆ. ಜ್ವರ ಬರೋದು ಫೀಲ್ ಆಗ್ತಿದೋ ಅದು ಎಲ್ಲರೂ ತುಂಬ ಜನ ಹೇಳ್ತಾರೆ ನನಗೆ. ಅದು ಆ ಥರ ಅನಿಸ್ದಾಗ ಥರ್ಮೋಮೀಟರಲ್ಲಿ ಚೆಕ್ ಮಾಡಿ, ನಿಮ್ಮದು ಟೆಂಪರೇಚರ್ 99 ಮೇಲಿದ್ದರೆ ಅದು ಜ್ವರ ಅಂತ, 99 ಕೆಳಗಡೆ ಇದ್ದರೆ ಅದು ಜ್ವರ ಅಲ್ಲ. ಓಕೆ, ಅದಕ್ಕೇನು ವರಿ ಮಾಡಬೇಡಿ. ಫೈನ್ ಫೈನ್. ಇನ್ನೊಬ್ರು ಕಾಲರ್ ಇದ್ದಾರೆ, ಮೈಸೂರಿನಿಂದ ದರ್ಶನ್ ಕಾಲ್ ಮಾಡಿದ್ದಾರೆ. ದರ್ಶನ್ ಅವರೇ ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಹಲೋ, ಮಾತಾಡಿ. ಹಲೋ ಹೇಳಿ ಸರ್. ಸರ್ ನಮಸ್ತೆ. ಹೇಳಿ ಸರ್. ಸರ್ ಮದ್ಯಪಾನ ಸೇವಿಸ್ತಾರೆ, ಎದೆ ಉರಿತದಲ್ಲ? ಹಾಂ, ದಿನ ಮಾಡ್ತೀರಾ ಸರ್? ಹೌದು. ಓಕೆ ಓಕೆ. ಎಷ್ಟು ಮಾಡ್ಬೋದು ಸರ್ ಡೈಲಿ? ಡೈಲಿ 190. ಓಕೆ ಓಕೆ. ಅದು ಒಂದು ಸತಿ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟಿಗೆ ತೋರಿಸಿ ಸರ್, ಗ್ಯಾಸ್ಟ್ರಿಕ್ ಆದಂಗಿರುತ್ತೆ. Okay. ಮತ್ತು ಅದೇನು ಮಾಡುತ್ತೆ, ಮದ್ಯಪಾನ ಎರೋಷನ್ ಅಂತ ಹೇಳ್ತೀವಿ ಸರ್. ಅದೇನಿರುತ್ತೆ ನಮ್ಮದು ಮ್ಯೂಕೋಸಲ್ ಪ್ರೊಟೆಕ್ಟಿವ್ ಲೇಯರ್, ಅದನ್ನು ಅನ್ನನಾಳ ಅಂತ ಇರುತ್ತೆ, ಅದನ್ನು ತಿಂತಾ ಹೋಗುತ್ತೆ ಇದು ಮದ್ಯಪಾನ. ಓಕೆ. ದಯವಿಟ್ಟು ದಿನ ಮಾಡೋದು 90 ಅದು ತುಂಬ ಜಾಸ್ತಿ, ಆದಷ್ಟು ಬಿಡೋದು ಒಳ್ಳೆಯದು. ಓಕೆ. ಈಗ ಹೆಂಗೆ ಅಂದರೆ, ನಾನು ವಿಷ ತಗೊಳ್ಬೇಕು ಅಂತಿದ್ದೀನಿ, ಯಾವುದು ಒಳ್ಳೆ ವಿಷ ಅಂತ ಕೇಳ್ದಂಗೆ ಆಗುತ್ತೆ. ದಯಮಾಡಿ ಅದನ್ನು ಮಾಡಬೇಡಿ, ನಿಮ್ಮ ಕಂಟ್ರೋಲಲ್ಲಿ ನೀವು ಇರಬೇಕಾಗತ್ತೆ. ಒನ್ಸ್ ನೀವು ಅದಕ್ಕೆ ಮದ್ಯಪಾನಕ್ಕೆ ದಾಸರಾಗಿಬಿಟ್ರೆ ಆಮೇಲೆ ಅದು ಹೇಳ್ದಂಗೆ ನೀವು ಕೇಳಬೇಕಾಗತ್ತೆ. ಅದು ಬೇಡ. ಬಹಳ ಕೆಟ್ಟ ಪರಿಣಾಮಗಳನ್ನು ಎಲ್ಲರೂ ನೋಡಿದ್ದೀವಿ. ಎಷ್ಟೋ ಜನಕ್ಕೆ ಇತ್ತೀಚೆಗೆ ಒಂದು ಸ್ಟಡಿ ಇತ್ತು, ದಿನ ಸ್ವಲ್ಪ ಸ್ವಲ್ಪ ಕುಡಿದ್ರೆ ಸಮಸ್ಯೆ ಇಲ್ಲ ಅಂತ. ಹಂಗೆಲ್ಲ ಇಲ್ಲ. ಈಗ ನೀವು ಒಂದು ಹೂವಿನ ಮೇಲೆ ಆಸಿಡ್ ಹಾಕಿದ್ರೆ ಸ್ವಲ್ಪ ಆಗಲಿ ಜಾಸ್ತಿ ಆಗಲಿ ಸುಡುತ್ತಾ ಇಲ್ವಾ? ಸಿಂಪಲ್. ಇದನ್ನ ಅರ್ಥ ಮಾಡಿಕೊಂಡು ಮುಂದುವರಿರಿ. ಈಗ ನಮಗೆ ರಾಘವೇಂದ್ರ ಅನ್ನೋರು ಕಾಲ್ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ ಸರ್. ಸರ್, ನನ್ನ ಮಗನಿಗೆ ಸ್ವಲ್ಪ ಅಲರ್ಜಿ ಇದೆ ಸರ್, ಬಹಳ ಶೀತ ಆಗ್ತದೆ. ENT ಸ್ಪೆಷಲಿಸ್ಟ್ ಹತ್ರ ತೋರಿಸಿದ್ರು ಕಡಿಮೆ ಆಗ್ತಾ ಇಲ್ಲ. ವಯಸ್ಸು ಎಷ್ಟು ಸರ್? ಕೊಟ್ಟಿದ್ದು ಸರ್, ಅವನಿಗೆ 9 ರಿಂದ 10 ವರ್ಷ ಇದೆ ಸರ್. ಓಕೆ ಓಕೆ. ENT ಸ್ಪೆಷಲಿಸ್ಟ್ ಒಂದು ಮೂಗಿನ ಸ್ಪ್ರೇ ಕೊಟ್ಟಿರ್ತಾರಲ್ವ ಸರ್ ನಿಮಗೆ? ಸರ್, ನಾಸಲ್ ಸ್ಪ್ರೇ ಕೊಟ್ಟಿದ್ರು. ಹೆಸರು ಗೊತ್ತಾ ಸರ್ ನಿಮಗೆ? ಆ ಸ್ಪ್ರೇದು ಹೆಸರು? ಸರ್, ಈ ಸ್ಪ್ರೇದ ಏನು ಹೆಸರು ಮರ್ತು ಬಿಟ್ಟಿದ್ದೀನಿ ಸರ್. ಸರಿ, ನೋ ಪ್ರಾಬ್ಲಮ್. ಆ ಸ್ಪ್ರೇ ಕೊಟ್ಟಿರ್ತಾರಲ್ಲ, ಅದನ್ನ ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡಿ ಸರ್, ಏನು ವರಿ ಮಾಡಬೇಡಿ. ಹಲೋ. ಓಕೆ, ಥ್ಯಾಂಕ್ ಯು. ಸೊ ಎಷ್ಟೋ ಜನ ಚಿಕ್ಕ ಮಕ್ಕಳಲ್ಲಿ ಅಲರ್ಜಿ ಕಾಮನ್, ಭಯ ಪಡ್ತಾರೆ, ಮತ್ತೆ ಮತ್ತೆ ಸೀನೋದು, ಕೋಲ್ಡ್ ಬರೋದು. ನಮ್ಮ ಲಾಸ್ಟ್ ಕಾಲರ್ ಒಬ್ರು ಇದ್ದಾರೆ ಸರ್, ಅವ್ರು ಮಾತಾಡ್ಸೋಣ. ಶ್ರೀದೇವಿ ಅಂತ ಅವರು ಕಾಲ್ ಮಾಡಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಪ್ರಶ್ನೆ ಕೇಳಿ. ಶ್ರೀದೇವಿ ಅವರ ಕೇಳಿಸ್ತಿದ್ಯಾ? ಮಾತಾಡಿ. ಹೇಳಿ. ನಮ್ಮ ಯಜಮಾನ್ರಿಗೆ 1 ಮಂತ್ ಇಂದನೂ ಬರೀ ಕೆಮ್ಮು, ಅದು ಏನಂತ ಗೊತ್ತಾಗ್ತಾ ಇಲ್ಲ ಸರ್. ತುಂಬಾ ಕೆಮ್ತಾರ ಮೇಡಮ್? ತುಂಬಾ ಕೆಮ್ತಾರೆ, ಅದರಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಮಾತ್ರ ಜಾಸ್ತಿ ಕೆಮ್ಮು. ಓಕೆ. ಮುಂಚೆ ಇರ್ಲಿಲ್ವಾ ಇದು? ಮುಂಚೆ ಇರ್ಲಿಲ್ಲ ಸರ್. ಈ ಕೆಮ್ಮು ಶುರು ಹಾಕಿನ ಮುಂಚೆ ಜ್ವರ ಏನಾದ್ರು ಬಂದಿತ್ತಾ? ಇಲ್ಲ ಇಲ್ಲ ಸರ್, ಜ್ವರ ಅಂತ ಏನೂ ಇಲ್ವೇ ಇಲ್ಲ. ಆದ್ರೂ ಆಚೆ ಹೋಗ್ ಬಂದ್ರೆ, AC ಕಾರಲ್ಲಿ ಕೂತ್ರೆ, ಹಾಗಾದ್ರೆ ಇದು ಅಲರ್ಜಿಯ ಲಕ್ಷಣ ಇರುತ್ತೆ ಮೇಡಮ್, ಅಲರ್ಜಿಯ ಲಕ್ಷಣ ಇರುತ್ತೆ. ಅವ್ರಿಗೆ ಸಿಂಪಲ್ ಆಗಿ ಒಂದು ಇನ್ಹೇಲರ್ ಅಂತ ಕೊಡ್ತಾರೆ ಪಲ್ಮನಾಲಜಿಸ್ಟ್. ಒಂದ್ಸತಿ ಭೇಟಿ ಮಾಡಿ ಅವ್ರನ್ನ, ಆಯ್ತಾ? ಕೆಮ್ಮು ಯಾಕೆ ಬರುತ್ತೆ ಅಂತ ಒಂದು ಎಕ್ಸ್ರೇ ಮಾಡಿಸಿ, ಒಂದು ಶ್ವಾಸಕೋಶದ ಪರೀಕ್ಷೆ ಇರುತ್ತೆ, ಲಂಗ್ PFT ಅಂತ ಹೇಳ್ತೀವಿ, ಸ್ಪೈರೋಮೆಟ್ರಿ ಅಂತ, ಅದೊಂದು ಮಾಡಿಸ್ಬಿಟ್ಟು ಇನ್ಹೇಲರ್ ತಗೊಳ್ಳಿ. ವಿತಿನ್ 3 ರಿಂದ 5 ದಿನದಲ್ಲೇ ಕೆಮ್ಮು ಹೋಗ್ಬಿಡುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಕಾಲ್ ಮಾಡಿದ್ದಕ್ಕಾಗಿ. ಸರ್, ನಾವು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ನೀವು ಜನರಿಗೆ ಅಡ್ರೆಸ್ ಮಾಡೋದಾದರೆ ಈ ಸಿಚುವೇಶನ್ನಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಿ? ನಿಮ್ಮ ಫೈನಲ್ ವರ್ಡ್ಸ್ JN.1 ಬಗ್ಗೆ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಸರ್, ಆಲ್ವೇಸ್. ಎಲ್ಲೆಲ್ಲಿ ಪಬ್ಲಿಕ್ ಗ್ಯಾದರಿಂಗ್ ಇರುತ್ತೆ, ಎಸ್ಪೆಷಲಿ ಈಗ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಪಾರ್ಟಿಗೆ ಗೌರ್ಮೆಂಟ್ ಏನು ಪ್ರಿಕಾಷನ್ಸ್ ಹೇಳ್ತಾ ಇಲ್ಲ, ಅಥವಾ ದೇರ್ ಇಸ್ ನೋ ಲಿಮಿಟ್ ಆ ಥರ ಆಗಿದೆ. ಸೊ ಜನರು ದಯವಿಟ್ಟು ಮನೆಯಲ್ಲೇ ಆಚರಿಸಲಿ ನ್ಯೂ ಇಯರ್ನ.
ನೀವು ಇರೋದೇನೆ ಮನೆಗೆ ದೊಡ್ಡ ಆಚರಣೆ. ಓಕೆ. ಹೊರಗಡೆ ಹೋಗಿ ಜ್ವರ ತಗೊಂಡು ಸ್ಪ್ರೆಡ್ ಆಗಿ ಅದು ಸಿವಿಯರ್ ಡಿಸೀಸ್ ಆಗಿ ಆಗೋದು ಬೇಡ. ಓಕೆ ಓಕೆ. ಸೊ ಬೆಟರ್ ಪಬ್ಲಿಕ್ ಗ್ಯಾದರಿಂಗ್ ಆದಷ್ಟು ಅವಾಯ್ಡ್ ಮಾಡಿ. ಅನಿವಾರ್ಯತೆ ಇದ್ದರೆ ಮಾತ್ರ ಹೋಗಿ. ಟೆಂಪಲ್ಸ್, ಫಂಕ್ಷನ್ಸ್, ಫ್ಯಾಮಿಲಿ ಫಂಕ್ಷನ್ಸ್, ಒಂದು ಸಿಂಪಲ್ ಮಾಸ್ಕ್ ಹಾಕ್ಕೊಳ್ಳಿ ಸಾಕು. ಆದಷ್ಟು ಸೇಫ್ಟಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅಟ್ಲೀಸ್ಟ್ 1 arm feet ಅಂತ ಹೇಳ್ತೀವಿ, ಅದನ್ನು ಮೇಂಟೈನ್ ಮಾಡಿ. ಸ್ಯಾನಿಟೈಸರ್ ಮತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮಾಸ್ಕ್ ಅಪ್ ಬ್ಯಾಂಗ್ಳೂರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಮೆಟ್ರೋಸ್, ಬಸ್ಸಸ್, ಟ್ರೈನ್, ಫ್ಲೈಟ್ಸ್, ಏರ್ಪೋರ್ಟ್ಸ್ ಎಲ್ಲ ಕಡೆ ಹಾಕ್ಕೊಳ್ಳಿ. ಹೆದರೋದೇನು ಬೇಡ. JN1 ನಥಿಂಗ್ ಬಟ್ ಓಮೈಕ್ರಾನ್ದೇ ಸಬ್ ವೇರಿಯಂಟು. ಓಮೈಕ್ರಾನ್ ಕೂಡ ಬಂದಾಗ ಲಾಸ್ಟ್ ವರ್ಷ ಬಂದಿತ್ತು, 2021 ಅಲ್ಲಿ ಓಮೈಕ್ರಾನ್ ಬಂದಿತ್ತು. ಅವಾಗಲೂ ಬಂದಾಗ ಇದೇ ಥರ ಓಮೈಕ್ರಾನ್ ಅಂತ ಹೇಳಿದ್ರು. ಬಟ್ ಓಮೈಕ್ರಾನ್ದು ಸಿವಿಯರಿಟಿ ಕಮ್ಮಿನೇ. ಓಕೆ ಓಕೆ, ಫೈನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ. ಆ್ಯಂಡ್ ಮೋರ್ ಓವರ್ ಎಷ್ಟೊಂದು ಇಂಪಾರ್ಟೆಂಟ್ ವಿಷಯಗಳನ್ನು, ಅಂದರೆ ಪದೇ ಪದೇ ಕೇಳ ಬಯಸುವ ವಿಷಯಗಳನ್ನು ಕೋವಿಡ್ ಅಲ್ಲದೇನೂ ನಾವು ತಿಳಿಸ್ಕೊಡೋದಕ್ಕೆ ಸಾಧ್ಯ ಆಯಿತು. ಥ್ಯಾಂಕ್ ಯು. ವೆಲ್ಕಮ್ ಸರ್. ಥ್ಯಾಂಕ್ ಯು. ಸೊ ಎಲ್ಲರೂ ಮಾಸ್ಕ್ ಅಪ್ ಆಗಿ, ಹೆಚ್ಚು ಜವಾಬ್ದಾರಿಯುತವಾಗಿ ವರ್ತಿಸಿ. ತುಂಬ ಸಿವಿಯರಿಟಿ ಇಲ್ಲವಂತೆ, ಪರವಾಗಿಲ್ಲ ನ್ಯೂ ಇಯರ್ ಒಂದು ಮಾಡಿಬಿಡೋಣ ಅಂತ ಮಾಡಬೇಡಿ. ಯಾಕೆಂದರೆ ನೀವು ಹಂಚುವ ರೋಗ ಇನ್ಯಾರದ್ದೋ ಜೀವಕ್ಕೆ ತೀರಾ ಅಪಾಯಕಾರಿ ಆಗಬಹುದು. ಅವ್ರಿಗೆ ಇನ್ಯಾವುದೋ ಅಂಡರ್ಲೈಯಿಂಗ್ ಡಿಸೀಸ್ ಇರಬಹುದು. ಆ ಕಾರಣಕ್ಕಾಗಿ ಜವಾಬ್ದಾರಿಯುತವಾಗಿ ಮುಂದುವರಿಯೋಣ. ಅನೇಕ ಪ್ರಮುಖ ಅಪ್ಡೇಟ್ಗಳಿರ್ತವೆ, ಅವನ್ನ ನಾವು ಬೇರೆ ಬೇರೆ ಬುಲೆಟಿನ್ಸಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.